ಅಣುರ್ವತ ಸಮಿತಿ ವತಿಯಿಂದ ಜೆಸೆ ಮಲ್ನಾಡ್ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಫ್ರೈಡ್ ಯೂರೋ ಶಾಲೆಯಲ್ಲಿ ಪರ್ಯಾವರಣ ಸುರಕ್ಷತೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣ್ಯರು ಗಿಡ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಣುರ್ವತ ಸಮಿತಿ ಅಧ್ಯಕ್ಷರಾದ ಮಂಜುಳಾ ಬಾನ್ಸಾಲಿ ಅವರು ಅಣುರ್ವತ ಮತ್ತು ಪರ್ಯಾವರಣದ ಬಗ್ಗೆ ಮಾತನಾಡಿದರು. ಅಹಿಂಸೆಯು ಸಿದ್ಧಾಂತ ಪರ್ಯಾವರಣ ಪ್ರತಿ ಜಾಗರೂಕರನ್ನಾಗಿ ಮಾಡುತ್ತದೆ. ಭೂಮಿಯ ಸಂಸಾಧನೆಗಳು ಸೀಮಿತ ಉಪಯೋಗ ಹಾಗೂ ವನಗಳ ಸಂರಕ್ಷಣೆ ಈಗಿನ ಅಗತ್ಯವಾಗಿದೆ. ಭಾರತ ಸರ್ಕಾರ ಸಹ ಇಂದು ಪರ್ಯಾವರಣದ ಬಗ್ಗೆ ಬಹಳಷ್ಟು ಗಿಡ ಮರಗಳನ್ನು ಬೆಳೆಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಅಣುವ್ರತದ ಉದ್ದೇಶ ಸಹ ಪರ್ಯಾವರಣ, ಮೈತ್ರಿ, ನಶಾಮುಕ್ತಿ, ಅಹಿಂಸೆ ಮತ್ತು ಸದ್ಭಾವನೆಯ ಚೇತನವನ್ನು ಜಾಗೃತಗೊಳಿಸುವುದಾಗಿದೆ. ಇದರಿಂದ ಪರ್ಯಾವರಣ ಸುರಕ್ಷಿತವಾಗಬಲ್ಲದು ಹಾಗೂ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸ್ವಸ್ಥ ಸಮಾಜವನ್ನು ನೀಡಬಹುದು. ಮನುಷ್ಯ ಕುಲ ಹಾಗೂ ಪ್ರಾಣಿ ಕುಲ ನೆಮ್ಮದಿಯ ಜೀವನವನ್ನು ಪಡೆಯಬಹುದು ಎಂದು ನಾವು ಆಶಿಸುತ್ತೇವೆ. ಸ್ಕೂಲಲ್ಲಿ ಅನ್ವರತ್ ಮತ್ತು ಬ್ರಹ್ಮಕುಮಾರಿ ಸಮಾಜದಿಂದ ಪರಿಸರ ದಿನಾಚರಣೆ ಆಚರಿಸಲಿಕ್ಕೆ ಬಂದಿದ್ದಾರೆ. ಸೊ ನಮ್ಮ ಸಂದೇಶ ಏನಂತ ಹೇಳಿದ್ರೆ, ಪರಿಸರಕ್ಕೆ ಏನಾರು ಮಾಡಿ ಅಂತಾರೆ. ನಾವು ಹೇಳೋದೇನೆಂದರೆ, ಪರಿಸರಕ್ಕೆ ಏನು ಮಾಡೋದು ಬೇಡ, ಗಿಡ ನೆಡೋದ್ರಿಂದ ನಮಗೋಸ್ಕರ ಉಪಯೋಗ ಆಗುತ್ತೆ. ಬ್ರಹ್ಮಕುಮಾರಿ ಸಮಾಜದ ಭಾಗ್ಯಕ್ಕ ಅವರು ಮಾತನಾಡಿ, ಪರಿಸರವನ್ನು ಉಳಿಸುವುದರಲ್ಲಿ ಮತ್ತು ಬೆಳೆಸುವುದರಲ್ಲಿ ಅಣುರ್ವತ ಸಮಿತಿ ಸೇವೆಯನ್ನು ಮಾಡ್ತಾ ಇದೆ. ಜೊತೆಗೆ ನಗರದಲ್ಲಿ 5,000 ಗಿಡ ನೆಡುವ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅವರ ಈ ಸಂಕಲ್ಪ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಪರಿಸರವನ್ನು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಇವತ್ತು ಸಮಾಜದ ಈ ದುಸ್ಥಿತಿಗೆ ಕಾರಣ ಪರಿಸರವನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು. ಆಧುನಿಕವಾಗಿ ಬೆಳೆಸಲಿಕ್ಕೆ ಹೋಗಿ ಪರಿಸರವನ್ನು ನಾಶ ಮಾಡ್ತಾ ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ಅಣುವ್ರತ ಸಮಿತಿಯವರು ಮತ್ತು ಅನೇಕ ಸಂಘ ಸಂಸ್ಥೆಗಳು ವಿಶೇಷವಾಗಿ ಪರಿಸರವನ್ನು ಬೆಳೆಸೋದ್ರಲ್ಲಿ, ಉಳಿಸೋದ್ರಲ್ಲಿ ತುಂಬ ಒಂದು ಸೇವೆಯನ್ನು ಮಾಡ್ತಾ ಇದೆ. ಈಗ ನಮ್ಮ ಚಿಕ್ಕಮಗಳೂರಲ್ಲಿ ಅಣುವ್ರತ ಸಮಿತಿಯವರು 5,000 ಗಿಡಗಳನ್ನು ನೆಡುವಂತಹ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಹಾಗೆ ಬ್ರಹ್ಮಕುಮಾರಿ ಸಂಸ್ಥೆಯಿಂದನೂ ಪ್ರತಿ ವರ್ಷವೂ ನಾವು ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಕೂಡ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ವಿ. ಜೈನ್ ಸಂಘದ ಅಧ್ಯಕ್ಷ ಕಾಂತಿಲಾಲ್ ಜೈನ್ ಅವರು ಮಾತನಾಡಿ, ಅಣುರ್ವತ ಸಮಿತಿ ಚಿಕ್ಕಮಗಳೂರಿನಲ್ಲಿ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ನಗರದಲ್ಲಿ ಗಿಡ ನೆಡುವ ಸಂಕಲ್ಪ ಕೂಡ ಯಶಸ್ವಿಯಾಗಲಿ ಎಂದು ಹೇಳಿದರು. ಈ ದಿವಸ ಪರಿಸರ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ಈ ಅಣುವ್ರತ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ವಾತಾವರಣ ಸಿಗಲಿ, ಒಳ್ಳೆ ಪರಿಸರ ಸಿಗಲಿ. ಆ್ಯಂಡ್ ಈ ಥರ ನಾವು ನೋಡೋಕ್ಕೆ ಹೋದರೆ ಇಲ್ಲಿ ತನಕ ಪರಿಸರವನ್ನು ಎಲ್ಲರೂ ನಾಶ ಮಾಡಿರೋದೆ, ಯಾರು ಉಳಿಸ್ಲಿಕ್ಕೆ ಯಾರು ಮುಂದೆ ಬಂದಿಲ್ಲ. ಬಟ್ ಇತ್ತೀಚೆಗೆ ದಿನದಲ್ಲಿ ಎಲ್ರಿಗೂ ಅರ್ಥ ಆಗ್ತಾ ಇದೆ ಪರಿಸರ ಅಂದರೆ ಏನು, ಯಾಕೆ ಉಳಿಸ್ಬೇಕು, ಅದನ್ನು ಹೇಗೆ ಮುಂದೆ ಒರೆಸ್ಕೊಂಡು ಹೋಗಬೇಕು. ಸೊ ಈ ರೀತಿಯಲ್ಲೇ ದಯವಿಟ್ಟು ಎಲ್ಲ ಜನರಲ್ಲಿ ವಿನಂತಿ, ಇದನ್ನು ತಾವು ಆದಷ್ಟು ಕಾಳಜಿ ಇಟ್ಕೊಂಡು ಇದನ್ನು ಜಸ್ಟ್ ನೆಡೋ ಕೆಲಸ ಆಗಬಾರ್ದು, ಇದನ್ನು ಉಳಿಸೋ ಕೆಲಸನೂ ಆಗಬೇಕು. ಮುಂದೆ ಬರೋ ಪೀಳಿಗೆಗೆ ಇದು ಒಳ್ಳೆ ವಾತಾವರಣ, ಒಳ್ಳೆ ಆಕ್ಸಿಜನ್ ಸಿಗಲಿ ಅಂತ ಒಂದು 2 ಮಾತು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತು ಅಣುವ್ರತ ಸಮಿತಿಯವರಿಗೂ ಅಭಿನಂದಿಸ್ತಾ ಎಲ್ರಿಗೂ ನಮಸ್ಕಾರ. ಅಣುವ್ರತ ಸಮಿತಿಯಿಂದ ಚಿಕ್ಕಮಗಳೂರಲ್ಲಿ ತುಂಬ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಹೋಗಿದ್ದಾರೆ.
ಏನು ಹೇಳ್ಬೋದು ಅಂದರೆ ಒಂದು ಪರಿಸರ ದಿನಾಚರಣೆ ಒಂದು ಅಭಿಯಾನನೇ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು 5,000 ಗಿಡಗಳನ್ನು ನೆಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರತಿ ಶಾಲೆಗಳಿಗೂ ಇಷ್ಟಿಷ್ಟು ಗಿಡಗಳು ಅಂತ ವಿತರಣೆ ಮಾಡ್ತಾ ಇದ್ದಾರೆ. ಇಂಥ ಸಮಾಜಮುಖಿ ಹಾಗೂ ಪರಿಸರದ ಮೇಲಿರುವಂಥ ಅತಿಯಾದ ಕಾಳಜಿಗೆ ನಮ್ಮೆಲ್ಲರದ್ದು ಒಂದು ದೊಡ್ಡ ಸಲಾಮ್ ಅಂತ ಹೇಳ್ಬೋದು. ಹೀಗೆ ಇನ್ನೂ ಹೆಚ್ಚೆಚ್ಚು ಯಾವುದೇ ಜಾತಿ ಧರ್ಮ ಅಂತ ಭೇದ ಭಾವ ಮಾಡ್ತಾರೆ, ಇನ್ನೂ ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳನ್ನ ಮಾಡಿ ನಾವು ನಿಮ್ಮ ಜೊತೆ ಯಾವಾಗಲೂ ಕೈ ಜೋಡಿಸಿರ್ತೀವಿ, ನಾವಾಗಿರ್ಬೋದು ಅತ್ತಿನವರಾಗಿರ್ಬೋದು, ಹೀಗೆ ಎಲ್ಲ ಒಳ್ಳೇದಾಗಲಿ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ಶಾಲಾ ಮಕ್ಕಳಿಗೆ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೌತಮ್, ಮಹೀಂದ್ರ, ಕಿಶೋರ್, ಲಾಲ್ಚಂದ್, ಸುರೇಂದ್ರ, ಸುರೇಶ್, ಸಜ್ಜನ್ ರಾಜ್, ಮದನ್, ಮಹಿಳಾ ಮಂಡಳಿ ಅಧ್ಯಕ್ಷೆ ಗುಣವತಿ, ಚಂದ್ರಬಾಯಿ, ಕೌಶಲ್ಯಬಾಯಿ, ಜೆಸೈ ವಿಜಯಕುಮಾರ್, ತಿಲಕ್ ದತ್, ರಘುನಂದನ್, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಚೈತ್ರಾ ಗೌಡ, ಶಾಲೆಯ ಪ್ರಾಂಶುಪಾಲರಾದ ಮಂಜುನಾಥ್ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.